ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಸವರಾಜರವರೇ ಹಾಗೂ ನಮ್ಮ SDMC ಕಮಿಟಿಯ ಅಧ್ಯಕ್ಷರೂ ಆದಂತಹ ಶ್ರೀಯುತ ಮಂಜುನಾಥ್ ರವರೇ ಹಾಗೂ ಶಿಕ್ಷಕರಾದಂತಹ ಗೀತಾಂಜಲಿ ಅವರೇ ಮತ್ತು ಪೂರ್ಣಿಮಾ ಅವರೇ ಮತ್ತು ಜಯಶ್ರೀ ಅವರೇ ಹಾಗೆ ನಮ್ಮ SDMC ಕಮಿಟಿಯ ಸದಸ್ಯರೂ ಆದಂತಹ ಕಮಲಾ ಅವರೇ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ನಮ್ಮ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ನಮಸ್ಕಾರಗಳನ್ನ ಹೇಳಲಿಕ್ಕೆ ತುಂಬ ಹೃದಯದಿಂದ ಇಷ್ಟಪಡ್ತೇನೆ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಒಬ್ಬರ ಶ್ರಮ ಅಲ್ಲ, ಮಹಾತ್ಮ ಗಾಂಧಿಯವರು ಶ್ರಮ ಇದೆ. ಗಾಂಧಿಯವರ ಜೊತೆಗೆ ಜವಾಹರ್ಲಾಲ್ ನೆಹರು ಇದ್ದಾರೆ, ಭಗತ್ ಸಿಂಗ್, ರಾಣಿ ಚೆನ್ನಮ್ಮ, ಇನ್ನೂ ಅನೇಕರು, ಸುಭಾಷ್ ಚಂದ್ರ ಬೋಸ್, ಇನ್ನೂ ಅನೇಕ ಅನಾಮಿಕರು ತುಂಬಾ ತಮ್ಮ ಬಲಿದಾನವನ್ನ, ಪ್ರಾಣ ದಾನವನ್ನ ಕೊಟ್ಟು ನಮ್ಮ ಸ್ವತಂತ್ರವನ್ನ ಇವತ್ತು ನಾವು ಗಳಿಸಿದ್ದೀವಿ. ಅವರನ್ನ ನೆನೆಸ್ಕೊಳ್ಬೇಕಾಗಿದೆ. ಅದು ನಮ್ಮೆಲ್ಲರ ಜವಾಬ್ದಾರಿ. ಅವ್ರನ್ನ ಸ್ಮರಣೆಯಲ್ಲಿ ಇಟ್ಕೊಂಡು ಇವಾಗ ಸ್ವಾತಂತ್ರ್ಯ ಅಂದ್ರೆ ಏನು, ವಾಟ್ ಈಸ್ ಅನ್ ಇಂಡಿಪೆಂಡೆನ್ಸ್? ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ರಾಜಕೀಯವಾಗಿ ಸಿಗುವಂತ ಸ್ವಾತಂತ್ರ್ಯ ಅಲ್ಲ ಮಕ್ಕಳು. ಸ್ವಾತಂತ್ರ್ಯ ಅಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ, ನಾವು ಮಾಡುವ ಭಾಷಣ, ಮಾತಾಡುವ ಮಾತು, ಮಾಡುವ ಕಾರ್ಯ ಎಲ್ಲದೂ ಕೂಡ ಸ್ವತಂತ್ರವಾಗಿ ನಾವು ನಮ್ಗೆ ಮನಸ್ಸಿಗೆ ಬಂದ ಹಾಗೆ ನಡ್ಕೋಬೇಕು ಅಂತ ಅಲ್ಲ. ನಾವು ನಡ್ಕೋಬೇಕು ನಿಜ, ನಮ್ಮಿಂದ ಬೇರೆಯವರು ತೊಂದರೆ ಆಗದಾಗೆ, ಸಮಾಜಕ್ಕಾಗ್ಲಿ ಅಥವಾ ಒಂದು ಸಮಾಜದಲ್ಲಿ ಬದುಕುವಂತ ಜನತೆಗಾಗ್ಲಿ ಮತ್ತಾರಿಗೂ ತೊಂದರೆ ಆಗದಾಗೆ ಬದುಕುವಂತ ಸಂಸ್ಕಾರದ ಜೊತೆಗೆ ನಾವು ಸ್ವತಂತ್ರರಾಗಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಸ್ವಾತಂತ್ರ್ಯದಿಂದ ನಮ್ಗೆ ಏನೆಲ್ಲ ಜವಾಬ್ದಾರಿಗಳಿದೆ? ನಾವು ನೋಡಿ, ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿರೋದು ಬರೀ ಸಾಂಕೇತಿಕವಾಗಿ ನಾವು ಕಾರ್ಯಕ್ರಮವನ್ನು ಆಚರಣೆ ಮಾಡೋದ್ರಿಂದ ಅದರಿಂದ ಉಪಯೋಗ ಇಲ್ಲ. ನಾವು ಏನೋ ಪ್ರತಿ ವರ್ಷ ಬರ್ತಾ ಇರುತ್ತೆ, ಪ್ರತಿ ವರ್ಷ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಹೌದು. ಆದ್ರೆ ಜವಾಬ್ದಾರಿ ಜೊತೆಗೆ ಮತ್ತಷ್ಟು ಜವಾಬ್ದಾರಿಗಳು ಕೂಡ ನಮಗಿದೆ. ಅದರಲ್ಲಿ ಮುಖ್ಯವಾದ ಜವಾಬ್ದಾರಿ ಏನಪ್ಪಾ ಅಂದ್ರೆ, ಸರಿಯಾಗಿ ಕೇಳಿಸ್ಕೋಬೇಕು ಮಕ್ಕಳೇ. ಮೊದಲನೇದು ನಮ್ಗೆ ಏನಪ್ಪಾ ಅಂದ್ರೆ, ನಮ್ದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಸಾಮಾಜಿಕ ಜವಾಬ್ದಾರಿ. ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಏನು ಅಂದ್ರೆ, ಕೇವಲ ನಾವೆಲ್ಲರೂ ಕೂಡ ನಾವು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಯಾವುದೇ ಜಾತಿ ಆಗ್ಲಿ, ಯಾವುದೇ ಧರ್ಮ ಆಗ್ಲಿ, ಯಾವುದೇ ಒಂದು ಮತ ಆಗ್ಲಿ, ಯಾವುದು ನಾವು ಅದರಲ್ಲಿ ಭೇದ ಭಾವ ತೋರದೆ ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವದಿಂದ ನಾವು ನಮ್ಮ ದೇಶದ ಪ್ರಗತಿಗೆ ನಾವು ಎಲ್ಲರೂ ಕೂಡ ಸಾಮಾಜಿಕವಾಗಿ ನಾವು ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಸಮಾಜದ ಜನತೆಗಳು ಒಟ್ಟು ಸೇರಿ ನಮ್ಮ ದೇಶದ ಪ್ರಗತಿಗೆ ನಾವು ದುಡಿಯುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತ ಜವಾಬ್ದಾರಿ. ಈ ಸಂದರ್ಭದಲ್ಲಿ ನಾವು ಆ ಜವಾಬ್ದಾರಿಯನ್ನ ನಾವು ತಗೊಳ್ಬೇಕಾಗುತ್ತೆ ಮಕ್ಕಳು. ಆಮೇಲೆ ಇನ್ನೊಂದು ಮುಖ್ಯವಾದಂತ ಸಂಗತಿ ಏನಪ್ಪಾ ಅಂದ್ರೆ, ನೀವು ಇನ್ನು ಬೆಳೆಯುವ ಮಕ್ಕಳು, ನೀವೆಲ್ಲ ಬಡ್ಸ್, ನೀವು ಮಕ್ಕಳು, ನೀವು ಮುಂದಿನ ಯುವ ಪೀಳಿಗೆ, ನೀವು ದೇಶವನ್ನ ಕಟ್ಟುವಂತ ಮಹಾನ್ ವ್ಯಕ್ತಿಯಾಗುವ ಎಷ್ಟೋ ಮಹಾತ್ಮ ಗಾಂಧಿಗಳಾಗಿರ್ಬೋದು, ಎಷ್ಟೋ ವಿಜ್ಞಾನಿಗಳಾಗಿರ್ಬೋದು, ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ಬೋದು, ಸರ್ ಐಸಾಕ್ ನ್ಯೂಟನ್ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಅಥವಾ ಎಷ್ಟೋ ಜವಾಹರ್ಲಾಲ್ ನೆಹರುಗಳು ನಿಮ್ಮಲ್ಲಿ ಹುಟ್ಟಬಹುದು. ಅದು ನಾವು ಎಣಿಸಲು ಸಾಧ್ಯ ಇಲ್ಲ. ಹುಟ್ಟಬಹುದು, ಹುಟ್ಟದೆ ಇರಲಬಹುದು. ಸೊ ಈ ಸಂದರ್ಭದಲ್ಲಿ ನೀವು ತುಂಬಾ ಜವಾಬ್ದಾರಿತವಾದ ಸ್ಥಾನವನ್ನು ನೀವು ತುಂಬಬೇಕಾಗುತ್ತೆ. ನೀವು ಇವತ್ತಿನ ಪೀಳಿಗೆಯೇ ಮುಂದಿನ ನಮ್ಮ ದೇಶದ ಒಂದು ಜವಾಬ್ದಾರಿಯಾದ ಸ್ಥಾನದಲ್ಲಿ ನಿಂತು ಈ ದೇಶವನ್ನ ರಕ್ಷಣೆ ಮಾಡುವಂತ ರಕ್ಷಾ ಕವಚವನ್ನು ಹಿಡಿದು ನೀವು ಮಾಡುವಂತ ಪ್ರತಿಜ್ಞೆಯನ್ನು ಇವತ್ತು ನೀವು ತೊಡಬೇಕಾಗುತ್ತೆ ಮಕ್ಕಳೇ. ಹಾಗೆ ಮುಖ್ಯವಾದಂತ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ, ಕೇವಲ ನಮಗೆ ಇನ್ನೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಮಕ್ಕಳೇ. ನೀವಿನ್ನು ಸಣ್ಣ ಮಕ್ಕಳು, ನಾವು ಕೂಡ ನಮ್ಮ ಅರ್ಧ ಜೀವನವನ್ನ ನಾವು ಮುಗಿಸಿದ್ದೇವೆ. ಆದ್ರೆ ನೀವು ಇನ್ನೂ ಕೂಡ ಈಗ ಹೋಗ್ತಾನೆ ನೀವು ಪ್ರಪಂಚವನ್ನು ನೋಡ್ತಾ ಇದ್ದೀರಾ. ನಿಮ್ಗೆ ಬಹಳ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಪ್ಪಾ ಅಂತ ಅಂದ್ರೆ ಮಕ್ಕಳೇ, ಮೇಜರ್ ಆಗಿ ನೀವು ವಿದ್ಯೆಯನ್ನ ಕಲಿಬೇಕಾಗಿದೆ. ಜ್ಞಾನ ಎಲ್ಲಿಂದ ಬರಕ್ ಸಾಧ್ಯ? ವಿದ್ಯೆಯಿಂದ ಬರ್ಲಿಕ್ಕೆ ಸಾಧ್ಯ. ಸೊ ನಹಿ ಜ್ಞಾನೇನ ಸದೃಶಂ ಅಂದ್ರೆ, ಜ್ಞಾನಕ್ಕಿಂತ ಮಿಗಿಲಾದಂತ ಮತ್ತೊಂದು ಶಕ್ತಿ ಇಲ್ಲ ಅಂತ. ಆ ಜ್ಞಾನ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯಪ್ಪ ಅಂತ ಅಂದ್ರೆ, ನಾವು ಬೆಳೆಯುವಂತ ಪರಿಸರ, ನಾವು ಮಾತಾಡುವಂತ ಮಾತು, ನಾವು ಕಲಿಯುವಂತ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಜನಗಳ ಸಂಘ, ನಾವು ನೋಡ್ತಕ್ಕಂಥ ಶಾಲೆಯ ವಾತಾವರಣ, ಪ್ರತಿಯೊಂದಲ್ಲೂ ಕೂಡ ನಿಮ್ಗೆ ಪ್ರತಿ ಕ್ಷಣನೂ ಕೂಡ ನಿಮ್ಮಲ್ಲಿ ಕಲಿಕೆ ಆಗ್ತಾ ಇರುತ್ತೆ ಮತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಯಾವುದೇ ಒಂದು ಕೊರಗಿಲ್ಲ ಹಾಗೆ ಜ್ಞಾನವನ್ನ ಗಳಿಸಿ, ವಿದ್ಯಾಭ್ಯಾಸವನ್ನ ಮುಂದುವರಿಸಿ. ಶಿಕ್ಷಣವೇ ನಮ್ಮ ಶಕ್ತಿ. ಎಜುಕೇಶನ್ ಇಸ್ ದ ಪವರ್ ಆಫ್ ಅವರ್ ಕಂಟ್ರಿ.
ಯಾವಾಗ ನಾವು ಎಜುಕೇಶನ್ಗೆ ಅದರಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಆ ದೇಶ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲಾ ರೆಸ್ಪೆಕ್ಟ್ ಅಲ್ಲೂ ಕೂಡ ಅದು ಡೆವಲಪ್ ಆಗುತ್ತೆ, ದೇಶ ಮುಂದೆ ಬರುತ್ತೆ. ದೇಶ ಸತ್ಪ್ರಜೆಗಳನ್ನ ಉತ್ಪತ್ತಿ ಮಾಡೋದ್ರಲ್ಲಿ ಒಂದು ಸಮಾಜದ ಜವಾಬ್ದಾರಿನ ನಾವು ಫುಲ್ಫಿಲ್ ಮಾಡಿದಾಗುತ್ತೆ. ಜ್ಞಾನವನ್ನ ಕಲಿತಾಗ ಅದು ಯಾವುದರಿಂದ ಸಾಧ್ಯ? ಥ್ರೂ ಎಜುಕೇಶನ್. ಎಜುಕೇಶನ್ ಮುಖಾಂತರ ಮಾತ್ರ ಅದು ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ನಮ್ಗೆ ಅನಕ್ಷರತೆ, ವಾಟ್ ಯು ಕಾಲ್ ಇಲ್ಲಿಟ್ರಸಿ, ಅಂದ್ರೆ ಅನಕ್ಷರಸ್ಥತೆ ಅಂತ ಕರಿತೇವೆ. ಸೊ ನಾವು ಯಾವುದೇ ಓದು ಬರಹ ಬರದೆ ಇರಬಾರ್ದು ಮಕ್ಕಳೇ, ಓದೋದ್ರ ಬಗ್ಗೆ ಗೊತ್ತಿರಬೇಕು. ಈಗ ತಾನೇ ನಮ್ಗೆ FLN ಅನ್ನೋ ಕಾನ್ಸೆಪ್ಟ್ ಬಂತು. FLN ಅಂದ್ರೆ ಫಂಡಮೆಂಟಲ್ ನ್ಯೂಮರಸಿ, ಫೌಂಡೇಶನಲ್ ನ್ಯೂಮರಸಿ ಅಂಡ್ ಲಿಟ್ರಸಿ ಅಂತ. ಅಂದ್ರೆ ನಮ್ಗೆ ಯಾವುದೇ ಒಂದು ಮಗು ಓದ್ಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಮತ್ತೆ ಜೊತೆಗೆ ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಸಣ್ಣ ಲೆಕ್ಕಾಚಾರ, ಕೂಡೋದು, ಕಳಿಯೋದು, ಗುಣಿಸೋದು, ಬಾಕ್ಸೋದು, ಲೆಕ್ಕಾಚಾರ, ಆ ಒಂದು ಜ್ಞಾನ ಬೇಸಿಕ್ ಆಗಿ ಫಂಡಮೆಂಟಲ್ ಆಗಿ FLN ಆಗಿ ನಾವು ಕಲಿಯಬೇಕಂತ ನಮ್ಮ ಸರ್ಕಾರ, ನಮ್ಮ ಶಿಕ್ಷಣ ಇಲಾಖೆ ಅದನ್ನ ಜವಾಬ್ದಾರಿತವಾಗಿ ತಗೊಂಡು ಬಂದಿದೆ. ಸೊ ಅದು ಕೂಡ ನಮ್ಮ ಜವಾಬ್ದಾರಿ. ಈ ಸ್ವತಂತ್ರ ದಿನಾಚರಣೆ ನಾವು ನೀವೆಲ್ಲ ನೆನಪಿಟ್ಕೋಬೇಕು. ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್, ನೀವು ಅದನ್ನ ನೆನಪಿಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ದೇಶದ ಇನ್ನೂ ಹೆಚ್ಚು ಮಾತಾಡಬಹುದು, ನಮ್ಮ ಸ್ನೇಹಿತರು ಮಾತಾಡಬೇಕಾಗಿದೆ, ಬೇಕಾದ ವಿಚಾರಗಳು ಇದೆ ಮಕ್ಕಳ ತಲೆ ಒಳಗಡೆ. ಅದು ಹೆಚ್ಚು ಮಾತಾಡುವ ಸಮಯ ಇನ್ನೂ ಅವ್ರಿಗೆ ಸಿಗ್ಬೇಕಾಗಿದೆ. ಮತ್ತೆ ನಂಗೆ ಅವ್ರು ಹೇಳಿದ್ದಾರೆ ಒಂದು ಆದಷ್ಟು ಶಾರ್ಟ್ ಆಗಿ ಮುಗಿಸಿ ಅಂತ. ಸೊ ಹಾಗಾಗಿ ನಮ್ಮ ತಾಯಿ ನೋಡಿ, ತಾಯಿ ಅನ್ನೋ ಸ್ಥಾನ ಬಹುದೊಡ್ಡ ಸ್ಥಾನ. ನಮ್ಮ ಜನ್ಮ ಕೊಟ್ಟವರು ತಾಯಿ, ಕಾರಣಭೂತರಾದಂತವರು ನಮ್ಮ ತಂದೆ, ನಮ್ಮೆಲ್ಲರಿಗೂ ಕೂಡ. ಅದಕ್ಕಿಂತ ಹೆಚ್ಚಾಗಿ ಈ ಭೂಮಿ ತಾಯಿಯನ್ನ ನಾವು ಭೂಮಿ ತಾಯಿ ಅಂತ ಹೇಳ್ತೀವಿ. ಈ ಭೂಮಿ ತಾಯಿ ಜೊತೆಗೆ ನಮ್ಮ ಮಾತೆ ಯಾರು? ನಮ್ಮ ದೇಶ ಭಾರತ ಮಾತೆ. ಆಕೆಗೆ ಇವತ್ತು 79 ವರ್ಷ ತುಂಬಿದೆ. 71ನೇ ಕಾಲಿಟ್ಟಿದ್ದಾರೆ, 71ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ನಮ್ಮ ಭಾರತ ಮಾತೆ. ಸೊ ಹಾಗಾಗಿ ಮಕ್ಕಳೇ, ಈ ನಮ್ಮ ಭಾರತ ಮಾತೆಯನ್ನ ಉದ್ಧಾರ ಮಾಡ್ಬೇಕಂದ್ರೆ ನಾವು ತುಂಬಾ ಜವಾಬ್ದಾರಿಗಳನ್ನ ತಗೊಂಡಿದ್ದೇವೆ. ಯಾವ್ದಪ್ಪ ಅಂದ್ರೆ ನಮ್ಮಲ್ಲಿ ಯಾವುದೇ ಅಕ್ಷರತೆ ಕೊರತೆ ಇರಬಾರ್ದು, ಶಿಕ್ಷಣದಲ್ಲಿ ನಾವು ಮುಂದೆ ಬರಬೇಕು, ಸಾಮಾಜಿಕವಾಗಿ ಯಾವುದೇ ಪಿಡುಗುಗಳು ಬಂದಾಗ ನಮ್ಮೆಲ್ಲ ಐಕ್ಯತೆ, ನಾವೆಲ್ಲ ಒಂದೇ, ಯು ಆರ್ ಆಲ್ ಯುನೀಕ್ ಅನ್ನುವಂತ